ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇಂದು ಭಾರತೀಯ ವಾಯುಪಡೆಯಿಂದ ಒಂದು ಆತಂಕಕಾರಿ ಘಟನೆ ವರದಿಯಾಗಿದೆ. ಅಸ್ಸಾಂ ರಾಜ್ಯದ ಜೋರಹಾಟ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದ AN-32 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಮಾಡುವ ವೇಳೆ ಅಪಘಾತಕ್ಕೀಡಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಈ ಘಟನೆ ಶನಿವಾರ ಬೆಳಿಗ್ಗೆ ನಡೆದಿದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಆರಂಭಿಕ ಮಾಹಿತಿಯ ಪ್ರಕಾರ ವಿಮಾನ ತನ್ನ ಸಾಮಾನ್ಯ ಕಾರ್ಯಾಚರಣೆಯ ಭಾಗವಾಗಿ ಜೋರ್ಹಾಟ್ ಏರ್ಫೋರ್ಸ್ ಸ್ಟೇಷನ್ಗೆ ಮರಳುತ್ತಿತ್ತು. ಎಲ್ಲವೂ ಸಾಮಾನ್ಯವಾಗಿಯೇ ನಡೆಯುತ್ತಿದ್ದ ಸಮಯದಲ್ಲಿ ಲ್ಯಾಂಡಿಂಗ್ಗೆ ಅಂತಿಮ ಹಂತ ತಲುಪಿದಾಗ ಏಕಾಏಕಿ ಸಮಸ್ಯೆ ಎದುರಾಗಿದೆ ಎಂದು ಹೇಳಲಾಗುತ್ತಿದೆ. ಲ್ಯಾಂಡಿಂಗ್ ಅಂದರೆ ಕೇವಲ ವಿಮಾನ ನೆಲಕ್ಕೆ ಇಳಿಯುವುದು ಮಾತ್ರ ಅಲ್ಲ. ವಿಶೇಷವಾಗಿ ಸೈನಿಕ ವಿಮಾನಗಳಿಗೆ ಇದು ಅತ್ಯಂತ ಸೂಕ್ಷ್ಮ ಹಂತವಾಗಿರುತ್ತದೆ. ಆ ಸಮಯದಲ್ಲಿ ವೇಗ, ಎತ್ತರ, ಗಾಳಿಯ ಒತ್ತಡ, ಇಂಜಿನ್ಗಳ ಕಾರ್ಯಕ್ಷಮತೆ ಮತ್ತು ಪೈಲಟ್ ನಿಯಂತ್ರಣ ಎಲ್ಲವೂ ಸರಿಯಾಗಿ ಹೊಂದಿಕೊಂಡಿರಬೇಕು. ಆದರೆ ಈ ಘಟನೆಯಲ್ಲಿ ಯಾವುದೋ ಹಂತದಲ್ಲಿ ಸಮಸ್ಯೆ ಉಂಟಾಗಿ ವಿಮಾನ ಏರ್ಫೋರ್ಸ್ ಸ್ಟೇಷನ್ ಆವರಣದೊಳಗೆ ಪತನಗೊಂಡಿದೆ ಎಂಬ ವರದಿಗಳು ಸೂಚಿಸುತ್ತಿವೆ. ವಿಮಾನ ನೆಲಕ್ಕೆ ಅಪ್ಪಳಿಸಿದ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ, ತುರ್ತು ರಕ್ಷಣಾ ತಂಡಗಳು ಮತ್ತು ವಾಯುಪಡೆಯ ತಾಂತ್ರಿಕ ತಂಡಗಳು ಸ್ಥಳಕ್ಕೆ ಧಾವಿಸಿವೆ. ಮೊದಲ ಆದ್ಯತೆ ಬೆಂಕಿಯನ್ನು ನಿಯಂತ್ರಿಸುವುದು ಮತ್ತು ಒಳಗಿದ್ದ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಹೊರತೆಗೆದು ಪರಿಸ್ಥಿತಿಯನ್ನು ಅಂದಾಜು ಮಾಡುವುದು ಆಗಿತ್ತು. ಸದ್ಯಕ್ಕೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದರೆ ಈ ಅಪಘಾತಕ್ಕೆ ಕಾರಣ ಏನು? ಈ ಕ್ಷಣಕ್ಕೆ ಭಾರತೀಯ ವಾಯುಪಡೆ ಯಾವುದೇ ಅಂತಿಮ ಕಾರಣವನ್ನು ಪ್ರಕಟಿಸಿಲ್ಲ. ವಿಮಾನದಲ್ಲಿ ತಾಂತ್ರಿಕ ದೋಷವಿತ್ತೆ, ಲ್ಯಾಂಡಿಂಗ್ ವೇಳೆ ಇಂಜಿನ್ ಸಮಸ್ಯೆ ಎದುರಾಯಿತೆ ಅಥವಾ ಬೇರೆ ಕಾರ್ಯಾಚರಣೆ ಕಾರಣಗಳಿವೆಯೇ ಎಂಬುದನ್ನು ತನಿಖೆ ಮೂಲಕ ಪರಿಶೀಲಿಸಲಾಗುತ್ತಿದೆ. ಭಾರತೀಯ ವಾಯುಪಡೆಯು ಈ ಘಟನೆ ನಡೆದಿರುವುದನ್ನು ಅಧಿಕೃತವಾಗಿ ದೃಢಪಡಿಸಿದೆ ಮತ್ತು ಪರಿಸ್ಥಿತಿಯ ಸಂಪೂರ್ಣ ಮೌಲ್ಯಮಾಪನದ ನಂತರ ಹೆಚ್ಚಿನ ಮಾಹಿತಿ ನೀಡಲಾಗುತ್ತದೆ ಎಂದು ಹೇಳಿದೆ. ಅಸ್ಸಾಂನ ಮುಖ್ಯಮಂತ್ರಿಯಾದ ಹಿಮಂತ ಬಿಸ್ವಾ ಸರ್ಮಾ ಕೂಡ ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿ, ನಮಗೆ ಜೋರಹಾಟ್ನ ವಾಯುಪಡೆಯ ವಿಮಾನ ಅಪಘಾತದ ಮಾಹಿತಿ ಬಂದಿದೆ, ಹೆಚ್ಚಿನ ವಿವರಗಳಿಗಾಗಿ ಕಾಯುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇದೀಗ ಹಲವರಿಗೆ ಒಂದು ಪ್ರಶ್ನೆ ಬರುತ್ತದೆ, AN-32 ಅಷ್ಟು ವಿಶೇಷವಾದ ವಿಮಾನವೇ? ಹೌದು ಸ್ನೇಹಿತರೆ, AN-32 ಭಾರತೀಯ ವಾಯುಪಡೆಯ ಅತ್ಯಂತ ಪ್ರಮುಖ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳಲ್ಲಿ ಒಂದು. ಇದನ್ನು ಸಾಮಾನ್ಯವಾಗಿ ವಾಯುಪಡೆಯ ವರ್ಕ್ ಹಾರ್ಸ್ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಯುದ್ಧ ವಿಮಾನಗಳಂತೆ ಸುದ್ದಿಯಲ್ಲಿ ಹೆಚ್ಚು ಕಾಣಿಸದಿದ್ದರೂ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇದರ ಪಾತ್ರ ಬಹಳ ದೊಡ್ಡದು. ಈ ವಿಮಾನವನ್ನು ಹಿಂದಿನ ಸೋವಿಯತ್ ಯೂನಿಯನ್ ಭಾರತಕ್ಕಾಗಿ ವಿಶೇಷ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಿತ್ತು. ಭಾರತದಂತಹ ದೇಶದಲ್ಲಿ ಎತ್ತರದ ಪ್ರದೇಶಗಳು, ಕಷ್ಟಕರ ಹವಾಮಾನ ಮತ್ತು ದೂರದ ಗಡಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವುದರಿಂದ AN-32ವನ್ನು ಅದಕ್ಕೆ ತಕ್ಕಂತೆ ವಿನ್ಯಾಸ ಮಾಡಲಾಗಿತ್ತು. ಈ ವಿಮಾನ ಸುಮಾರು 7.5 ಟನ್ ವರೆಗೆ ಸರಕನ್ನು ಸಾಗಿಸಬಲ್ಲದು. ಜೊತೆಗೆ ಸುಮಾರು 50 ಸಿಬ್ಬಂದಿ ಅಥವಾ 42 ಪ್ಯಾರಾಟ್ರೂಪರ್ಸ್ಗಳನ್ನು ಸಾಗಿಸಬಹುದು. ವಿಶೇಷವಾಗಿ ಗಡಿ ಪ್ರದೇಶಗಳು, ಪರ್ವತ ಪ್ರದೇಶಗಳು ಮತ್ತು ದೂರದ ಸೈನಿಕ ನೆಲೆಗಳಿಗೆ ಆಹಾರ, ಸಾಧನಗಳು ಮತ್ತು ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವ ಜವಾಬ್ದಾರಿಯನ್ನು ಈ ವಿಮಾನ ನಿರ್ವಹಿಸುತ್ತದೆ. ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನೆಂದರೆ, ಇದೇ ಅಸ್ಸಾಂ ಪ್ರದೇಶದಲ್ಲಿ ಕೆಲ ತಿಂಗಳುಗಳ ಹಿಂದೆ ಭಾರತೀಯ ವಾಯುಪಡೆಗೆ ಸೇರಿದ ಸುಖೋಯ್ Su-30 MKI ಫೈಟರ್ ಜೆಟ್ ಕೂಡ ಅಪಘಾತಕ್ಕೀಡಾಗಿತ್ತು. ಆ ಘಟನೆ ಮಾರ್ಚ್ 5ರಂದು ನಡೆದಿತ್ತು. ಜೋರ್ಹಾಟ್ ಏರ್ಫೋರ್ಸ್ ಸ್ಟೇಷನ್ನಿಂದ ಸಾಮಾನ್ಯ ಕಾರ್ಯಾಚರಣೆಗೆ ಹೊರಟಿದ್ದ ಯುದ್ಧ ವಿಮಾನ ಗ್ರೌಂಡ್ ಕಂಟ್ರೋಲ್ ಜೊತೆ ಸಂಪರ್ಕ ಕಳೆದುಕೊಂಡಿತ್ತು ಮತ್ತು ನಂತರ ಕಾರ್ಬಿ ಆಂಗ್ಲಾಂಗ್ ಜಿಲ್ಲೆಯ ಗುಡ್ಡ ಪ್ರದೇಶದಲ್ಲಿ ಪತನಗೊಂಡಿತ್ತು. ಆ ದುರ್ಘಟನೆಯಲ್ಲಿ 2 ಪೈಲಟ್ಗಳು ಪ್ರಾಣವನ್ನು ಕಳೆದುಕೊಂಡಿದ್ದರು. ಇದೀಗ ಮತ್ತೆ ಅದೇ ಪ್ರದೇಶದಲ್ಲಿ ಸಂಭವಿಸಿರುವ ಈ AN-32 ಅಪಘಾತ ಸಹಜವಾಗಿಯೇ ಗಮನ ಸೆಳೆಯುತ್ತಿದೆ. ಆದರೆ ಈ ಹಂತದಲ್ಲಿ ಯಾವುದೇ ಊಹಾಪೋಹ ಮಾಡದೆ ಭಾರತೀಯ ವಾಯುಪಡೆಯ ಅಧಿಕೃತ ತನಿಖಾ ವರದಿಗಾಗಿ ಕಾಯುವುದು ಮುಖ್ಯ. ಈ ಘಟನೆಯ ಬಗ್ಗೆ ಹೊಸ ಅಧಿಕೃತ ಮಾಹಿತಿ ಬಂದ ಕೂಡಲೇ ನಿಮಗೆ ಸಂಪೂರ್ಣ ಅಪ್ಡೇಟ್ ನೀಡುತ್ತೇವೆ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.